ಆಮೇಲೆ ಸಾಧು ಸರು ನಿಜವಾಗ್ಲೂ ಈಗ ಅವರು ಈಗ ಹೇಳ್ತಾರಲ್ಲ, ಅವರು ಅನುಭವ ಒಂದಷ್ಟು ಹೇಳ್ತಾರೆ. ಇಲ್ಲ ಕಣೋ, ನೀವೆಲ್ಲ ಹುಡುಗರು, ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟಾಗಿರಬೇಕು, ಸಿನಿಮಾ ಫೀಲ್ಡು ನಿಮ್ಮ ಹೆಜ್ಜೆ ಕರೆಕ್ಟಾಗಿರಬೇಕು ಅಂತ ಅವ್ರ ಅನುಭವಗಳು. ಅವರು ಆಮೇಲೆ ಅವ್ರದ್ದೊಂದು ಸಖತ್ ಇಷ್ಟ ಆಗೋದು, ಅವರು ಹೋಗಿರೋ ದೇಶ, ಸುತ್ತಿರೋ ದೇಶ, ಇಲ್ಲಿ ಈ ದೇಶಕ್ಕೆ ಹೋಗ್ರಿ, ಇಲ್ಲಿ ಇದು ಸ್ಪೆಷಲ್ಲು, ಈ ಜಾಗಕ್ಕೆ ಹೋಗ್ರಿ, ಸುತ್ತಬೇಕು ದೇಶನ, ಏನೈತೆ ಜೀವನದಲ್ಲಿ ಸುತ್ತಬೇಕು, ತಿರುಗಾಡಬೇಕು, ಅದೆಲ್ವ ಲೈಫು ಅಂತೆಲ್ಲ ಅವರು ಹೇಳೋದು. ಫ್ರೀಯಾಗಿದ್ದಾಗೆಲ್ಲನೂ ಒಂದಷ್ಟು ಇನ್ಪುಟ್ಸ್ ಕೊಡೋರು, ಹಿಂಗಿರ್ಬೇಕು, ಹಿಂಗೆ ಮಾಡಬೇಕು ಅಂತ. ಅದೆಲ್ಲ ಸಖತ್ ಹೆಲ್ಪ್ ಆಯಿತು ನನಗೂ. ಅಲ್ಲಿ ಸಖತ್ ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋನಿ ಅಂತ ನನಗೂ ಸಖತ್ ಖುಷಿ ಐತೆ. ನಿಮ್ ಪಾತ್ರದ ಬಗ್ಗೆ ಹೇಳಿ. ಮುನ್ನಾಭಾಯಿ ಮುನ್ನಾಭಾಯಿ ನನ್ನ ಪಾತ್ರ ಬಂದು ಅದೇ, ಡೈರೆಕ್ಟ್ರು ಮುಂಚೆನೇ ಕರೆದ್ಬಿಟ್ಟು ಹೇಳಿದ್ರೆ ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ. ನನ್ನ ಪಾತ್ರ ಚೆನ್ನಾಗೈತೆ, ಅದೊಂದು ಮಾತ್ರ ಹೇಳ್ಬಲ್ಲೆ. ಆಮೇಲೆ ಇಲ್ಲಿ ಕಾರೆಲ್ಲ, ಆ ಕಾರ್ ಐತಲ್ಲ, ಅದು ಮಾತ್ರ ಸಖತ್ ರೋದನೆ ಕೊಟ್ಬಿಟ್ಟೈತೆ ನಮಗೆ. ನಾನು ಸ್ಟಾರ್ಟಿಂಗ್ ಹೋದಾಗ ಯಾವುದೋ ಲ್ಯಾಂಬೋರ್ಗಿನಿ ಕಾರ್ ತಂದು ಇಳಿಸ್ಬಿಟ್ಟವ್ರು, ಏನು ಗುರು ಇದು ಅಂತ ನಾನು. ಆಮೇಲೆ ಎಲ್ಲ ಟಿಂಕ್ರಿಂಗು ಪೇಂಟಿಂಗ್ ಮಾಡಿಸ್ಕೊಂಬಂದು ಆಲ್ಟರ್ನೇಟ್ ಮಾಡಿಸ್ಕೊಂಬಂದವ್ರು ಯಾವುದೇ ಗಾಡಿಗೆ. ಅದು ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ. ನನಗೆ ಸದ್ಯ ನಂದು ಒಂದು ಪ್ಲಸ್ ಏನಪ್ಪ ಅಂದ್ರೆ, ನನಗೆ ಗೇರ್ ಗಾಡಿ ಓಡಿಸಿ ಕೊಡಲ್ಲ ಕಾರ, ನಾನು ಓಡಿಸೋದಿದ್ದದ್ದು. ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ನ ಎಷ್ಟು ಅವರು ತಗೊಂಡೋದ್ರು ಅಂದ್ರೆ, ಮಳೆ ಅದು ಓಪನ್ ಕಾರು, ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲ ಸುರಿತಾ ಇರ್ತದೆ. ಈ ಕಡೆ ಈ ಹ್ಯಾಂಡ್ಲೆ ಕಿತ್ತಿಗೆ ಕೈಗೆ ಬರ್ತದೆ, ಈ ಕಡೆ ಗೇರ್ ಎತ್ತಕೋರೆ ಗೇರ್ ಕಿತ್ತಿಗೆ ಕೈಗೆ ಬರ್ತದೆ. ಒಂದು ವಾರ ಸರಿಯಾಗಿ ಆಟ ಆಡಿಸ್ಬಿಡ್ತು. ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ದ, ಅಲ್ಲಿಗೆ ತಗೋಬೇಕು ಗಾಡಿಯ. ಹೆಂಗಾಗ್ಬಿಡ್ತು ಅಂದ್ರೆ ಪಾಪ ಅವ್ರು ನೋಡಿ ನನಗೆ ಪಾಪ ಅನ್ನಿಸ್ಬಿಡ್ತು. ಈ ಬ್ರೇಕ್ ಹೊಡಿಕೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ, ಬ್ರೇಕೇ ಓದ್ತಾ ಇಲ್ಲ ಒಂದು ಟೈಮಲ್ಲಿ. ಆ ಥರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು. ಅದೇ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಮೇಯ್ನ್ ಹೀರೋ. ಆಮೇಲೆ ಸಾಧು ಸರು ನಿಜವಾಗ್ಲೂ ಈಗ ಅವರು ಈಗ ಹೇಳ್ತಾರಲ್ಲ, ಅವರು ಅನುಭವ ಒಂದಷ್ಟು ಹೇಳ್ತಾರೆ. ಇಲ್ಲ ಕಣೋ, ನೀವೆಲ್ಲ ಹುಡುಗರು, ನೀವು ನೆಕ್ಸ್ಟ್ ಡಿಸಿಷನ್ ತಗೋಬೇಕಾದ್ರೆ ಕರೆಕ್ಟಾಗಿರಬೇಕು, ಸಿನಿಮಾ ಫೀಲ್ಡು ನಿಮ್ಮ ಹೆಜ್ಜೆ ಕರೆಕ್ಟಾಗಿರಬೇಕು ಅಂತ ಅವ್ರ ಅನುಭವಗಳು. ಅವರು ಆಮೇಲೆ ಅವ್ರದ್ದೊಂದು ಸಖತ್ ಇಷ್ಟ ಆಗೋದು, ಅವರು ಹೋಗಿರೋ ದೇಶ, ಸುತ್ತಿರೋ ದೇಶ, ಇಲ್ಲಿ ಈ ದೇಶಕ್ಕೆ ಹೋಗ್ರಿ, ಇಲ್ಲಿ ಇದು ಸ್ಪೆಷಲ್ಲು, ಈ ಜಾಗಕ್ಕೆ ಹೋಗ್ರಿ, ಸುತ್ತಬೇಕು ದೇಶನ, ಏನೈತೆ ಜೀವನದಲ್ಲಿ ಸುತ್ತಬೇಕು, ತಿರುಗಾಡಬೇಕು, ಅದೆಲ್ವ ಲೈಫು ಅಂತೆಲ್ಲ ಅವರು ಹೇಳೋದು. ಫ್ರೀಯಾಗಿದ್ದಾಗೆಲ್ಲನೂ ಒಂದಷ್ಟು ಇನ್ಪುಟ್ಸ್ ಕೊಡೋರು, ಹಿಂಗಿರ್ಬೇಕು, ಹಿಂಗೆ ಮಾಡಬೇಕು ಅಂತ. ಅದೆಲ್ಲ ಸಖತ್ ಹೆಲ್ಪ್ ಆಯಿತು ನನಗೂ. ಅಲ್ಲಿ ಸಖತ್ ಒಂದು ಒಳ್ಳೆ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ, ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋನಿ ಅಂತ ನನಗೂ ಸಖತ್ ಖುಷಿ ಐತೆ. ನಿಮ್ ಪಾತ್ರದ ಬಗ್ಗೆ ಹೇಳಿ. ಮುನ್ನಾಭಾಯಿ ಮುನ್ನಾಭಾಯಿ ನನ್ನ ಪಾತ್ರ ಬಂದು ಅದೇ, ಡೈರೆಕ್ಟ್ರು ಮುಂಚೆನೇ ಕರೆದ್ಬಿಟ್ಟು ಹೇಳಿದ್ರೆ ಕತೆ ಎಲ್ಲೂ ಬಿಟ್ಕೊಡ್ಬಾರ್ದು ಅಂತ. ನನ್ನ ಪಾತ್ರ ಚೆನ್ನಾಗೈತೆ, ಅದೊಂದು ಮಾತ್ರ ಹೇಳ್ಬಲ್ಲೆ. ಆಮೇಲೆ ಇಲ್ಲಿ ಕಾರೆಲ್ಲ, ಆ ಕಾರ್ ಐತಲ್ಲ, ಅದು ಮಾತ್ರ ಸಖತ್ ರೋದನೆ ಕೊಟ್ಬಿಟ್ಟೈತೆ ನಮಗೆ. ನಾನು ಸ್ಟಾರ್ಟಿಂಗ್ ಹೋದಾಗ ಯಾವುದೋ ಲ್ಯಾಂಬೋರ್ಗಿನಿ ಕಾರ್ ತಂದು ಇಳಿಸ್ಬಿಟ್ಟವ್ರು, ಏನು ಗುರು ಇದು ಅಂತ ನಾನು. ಆಮೇಲೆ ಎಲ್ಲ ಟಿಂಕ್ರಿಂಗು ಪೇಂಟಿಂಗ್ ಮಾಡಿಸ್ಕೊಂಬಂದು ಆಲ್ಟರ್ನೇಟ್ ಮಾಡಿಸ್ಕೊಂಬಂದವ್ರು ಯಾವುದೇ ಗಾಡಿಗೆ. ಅದು ಮಧ್ಯದಲ್ಲಿ ನಿಂತೋಗ್ಬಿಡ್ತದೆ. ನನಗೆ ಸದ್ಯ ನಂದು ಒಂದು ಪ್ಲಸ್ ಏನಪ್ಪ ಅಂದ್ರೆ, ನನಗೆ ಗೇರ್ ಗಾಡಿ ಓಡಿಸಿ ಕೊಡಲ್ಲ ಕಾರ, ನಾನು ಓಡಿಸೋದಿದ್ದದ್ದು. ಆಮೇಲೆ ಪಾಪ ಗೌರವ್ ಅವರು ಆ ಕಾರ್ನ ಎಷ್ಟು ಅವರು ತಗೊಂಡೋದ್ರು ಅಂದ್ರೆ, ಮಳೆ ಅದು ಓಪನ್ ಕಾರು, ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಮಳೆ ಎಲ್ಲ ಸುರಿತಾ ಇರ್ತದೆ. ಈ ಕಡೆ ಈ ಹ್ಯಾಂಡ್ಲೆ ಕಿತ್ತಿಗೆ ಕೈಗೆ ಬರ್ತದೆ, ಈ ಕಡೆ ಗೇರ್ ಎತ್ತಕೋರೆ ಗೇರ್ ಕಿತ್ತಿಗೆ ಕೈಗೆ ಬರ್ತದೆ. ಒಂದು ವಾರ ಸರಿಯಾಗಿ ಆಟ ಆಡಿಸ್ಬಿಡ್ತು. ಎಲ್ಲಿ ಉಡುಪಿಲಿ ಶೂಟಿಂಗ್ ಮಾಡ್ತಿದ್ದ, ಅಲ್ಲಿಗೆ ತಗೋಬೇಕು ಗಾಡಿಯ. ಹೆಂಗಾಗ್ಬಿಡ್ತು ಅಂದ್ರೆ ಪಾಪ ಅವ್ರು ನೋಡಿ ನನಗೆ ಪಾಪ ಅನ್ನಿಸ್ಬಿಡ್ತು. ಈ ಬ್ರೇಕ್ ಹೊಡಿಕೋದ್ರೆ ಅದು ಸ್ಟ್ರಕ್ ಆಗ್ಬಿಟ್ಟದೆ, ಬ್ರೇಕೇ ಓದ್ತಾ ಇಲ್ಲ ಒಂದು ಟೈಮಲ್ಲಿ. ಆ ಥರ ಎಲ್ಲ ಸಿಕ್ಕಾಪಟ್ಟೆ ಆ ಕಾರು. ಅದೇ ನನ್ನ ಪ್ರಕಾರ ಅದೇ ಅನ್ಸುತ್ತೆ ಮೇಯ್ನ್ ಹೀರೋ.